3ನೇ ಅಧ್ಯಾಯ 24ನೇ ವಾಕ್ಯ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದಿದ್ದೇವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಲ್ಲ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಕರ್ತನು ಈ ದಿನದಲ್ಲಿ, ಈ ಈ ಅಕ್ಟೋಬರ್ ಮಂತಲ್ಲಿ ದೇವರು ಹೇಳುವುದಾರ, ಮೈ ಗಾಡ್ ಗಿವ್ ಅಸ್. ಅಲ್ಲೇಲೂಯ. ನಮ್ಮ ದೇವರು ಕೊಡುವ ದೇವರಾಗಿದ್ದಾರೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಅಲ್ಲೇಲೂಯ. ನಮ್ಮ ದೇವರು ಕೊಡುವ ದೇವರು. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಈ ತಿಂಗಳು ದೇವರು ಕೊಡುವ ತಿಂಗಳು. ಆಮೇಲೆ ಆಶೀರ್ವಾದವನ್ನ ಕೊಡುವಂತ ತಿಂಗಳು, ಅದ್ಭುತವನ್ನ ಕೊಡುವಂತ ತಿಂಗಳು, ಮಿರಾಕಲ್ಗಳನ್ನು ಮಾಡುವಂತ ತಿಂಗಳು, ವಂಡರ್ಸ್ ಅನ್ನು ಮಾಡುವಂತ ತಿಂಗಳು. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಅಲ್ಲೇಲೂಯ. ಪರಲೋಕ ಎಂಬ ಬಾಧ್ಯತೆ ಎಂಬ ನಮಗೆ ಆಶೀರ್ವಾದವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಇದು ಪೌಲ ಕೊಲೆಸ ಸಭೆಯನ್ನು ನೋಡಿ ಹೇಳುವಂತ ಕಾರ್ಯ. ಕೊಲೆಸ ಸಭೆಯನ್ನು ನೋಡಿ ಪೌಲ ಹೇಳುವಂತ ಕಾರ್ಯ. ನಿಮಗೆ ಮೇಲಿರೋ ವಾಕ್ಯ ಹೇಳ್ತದೆ, ನೀವು ಏನನ್ನು ಮಾಡಿದ್ರು ಕೂಡ ಮನುಷ್ಯನಿಗೆಂದು ಮಾಡದೆ ಕರ್ತನಿಗೆಂದು ಮನಪೂರ್ವವಾಗಿ ಮಾಡುವಾಗ ನಿಮಗೆ ಪರಲೋಕ ಬಾಧ್ಯತೆ ಎಂಬ ಆ ಆಶೀರ್ವಾದ ಪರಲೋಕದಿಂದ ಬರುತ್ತೆ. ಹಲ್ಲೆಲೂಯ. ಕರಗಳ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನಿಮ್ಮ ಆಶೀರ್ವಾದ ಮನುಷ್ಯರಿಂದ ಬರುವಂಥದ್ದಲ್ಲ. ನಿಮ್ಮ ಆಶೀರ್ವಾದ ಈ ಭೂ ಸಂಬಂಧವಾಗಿ ಬರುವಂತ ಆಶೀರ್ವಾದ ಅಲ್ಲ, ಪರಲೋಕದಿಂದ, ಆ ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಆಶೀರ್ವಾದ ನಿಮಗೆ ಬರುವಂತದ್ದಾಗಿದೆ. ಈ ಅಕ್ಟೋಬರ್ ತಿಂಗಳು ನಾನು ಡಿಕ್ಲೇರ್ ಮಾಡ್ತೀನಿ, ದೇವರು ನಿಮಗೆ ಈ ತಿಂಗಳು ದೊಡ್ಡ ದೊಡ್ಡ ಆಶೀರ್ವಾದವನ್ನ, ದೊಡ್ಡ ದೊಡ್ಡ ಅದ್ಭುತಗಳನ್ನ, ಇಂಕ್ರಿಮೆಂಟ್ಗಳನ್ನ, ಆಶೀರ್ವಾದನ, ಅದ್ಭುತಗಳನ್ನ, ಮಿರಾಕಲ್ಗಳನ್ನ ದೇವರು ಮಾಡಲಿಕ್ಕಿದ್ದಾನೆ. ನನ್ನ ದೇವರ ಕೈ ಮೋಟ ಕೈ ಅಲ್ಲ, ಆ ಕೈ ರಕ್ಷಿಸುವ ಕೈ, ಆ ಕೈ ಅದ್ಭುತ ಮಾಡುವ ಕೈ, ಆ ಕೈ ನಮಗೆ ಕೊಡುವಂತ ಕೈ. ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಿಮಗೆ ಕೊಡುವಾತನಾಗಿದ್ದಾನೆ. ಆಮೇನ್. ಮೈ ಗಾಡ್ ಗಿವ್ ಅಸ್. ಹಲ್ಲೆಲೂಯ. ನಮ್ಮ ದೇವರು ಕೊಡುವಂತ ದೇವರಾಗಿದ್ದಾನೆ. ಈ ಅಕ್ಟೋಬರ್ ತಿಂಗಳಲ್ಲಿ ನಾವು ಅನೇಕ ಆಶೀರ್ವಾದಗಳನ್ನ ಪಡ್ಕೊಳ್ಳಕ್ಕಿದ್ದೇವೆ. ಆಮೇನ್. ನಂಬುವವರು ಮಾತ್ರ ಕೈ ಮೇಲೆತ್ತಿ ಹೇಳ್ರಿ, ಆಮೇನ್. ನಾವು ದೊಡ್ಡ ದೊಡ್ಡ ಆಶೀರ್ವಾದ ಹೊಂದಿಕೊಳ್ಳುತ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕಾರ್ಯಗಳನ್ನ ದೇವರ ಕೈಯಿಂದ ಪಡೆದುಕೊಳ್ಳುತ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇನ್. ಮೊಟ್ಟ ಮೊದಲು ದೇವರು ನಮಗೆ ಕೊಡುವಂತ ಆಶೀರ್ವಾದದಲ್ಲಿ ಏನು ಆಶೀರ್ವಾದ ಅಂದ್ರೆ, ಬೈಬಲ್ ಹೇಳ್ತದೆ, ನಿನ್ನನ್ನು ನಾನು ಆಶೀರ್ವದಿಸುವೆನು. ಆಮೇನ್. ಫಸ್ಟ್ ಬ್ಲೆಸ್ಸಿಂಗ್ ಎಂತದು? ಫಸ್ಟ್ ಆಶೀರ್ವಾದ ಯಾವುದು? ನಾನು ನಿನ್ನನ್ನು ಆಶೀರ್ವದಿಸುವೆನು. ಆಮೇನ್. ಹಲ್ಲೆಲೂಯ. ಯಾರಾದ್ರೂ ತೆಗೆದವರು ಓದಿ. ಆಮೇನ್. ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತದೆ, ನಿನ್ನನ್ನು ಆಶೀರ್ವದಿಸುವೆನು. ಹಲ್ಲೆಲೂಯ. ಎಷ್ಟು ಜನಕ್ಕೆ ಆಶೀರ್ವಾದ ಬೇಕು ಈ ತಿಂಗಳಲ್ಲಿ? ಆಮೇನ್. ದೇವರು ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ದೇವರು ನಮ್ಮನ್ನ ಆಶೀರ್ವದಿಸುವವನಾಗಿದ್ದಾನೆ. ಓದಿರಿ ಆ ವಾಕ್ಯನ. 3ನೇ ವಾಕ್ಯ 12:3. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು. ಫಸ್ಟ್ ಬ್ಲೆಸ್ಸಿಂಗ್ ನಮಗೆ ಕೊಡುವಂತದ್ದು ದೇವರು ಹೇಳ್ತಾರೆ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ನೀನು ಮಾತ್ರ ಆಶೀರ್ವಾದ ಇಲ್ಲ, ನಿನ್ನ ಮೂಲಕ ಎಲ್ಲರಿಗೂ ಆಶೀರ್ವಾದ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಮ್ಮನ್ನ ದೇವರ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನಮ್ಮನ್ನು ಆಶೀರ್ವದಿಸ್ತಾರೆ, ನಮಗೆ ಹಣ ಕೊಡ್ತಾರೆ, ನಮಗೆ ಮನೆ ಕೊಡ್ತಾರೆ, ನಮಗೆ ವಾಹನ ಕೊಡ್ತಾ ಇದಾರೆ, ನಮ್ಮನ್ನ ಇನ್ಕ್ರಿಮೆಂಟ್ ಮಾಡ್ತಾ ಇದಾರೆ. ನಮಗೆ ಏನೇ ಕೊಟ್ಟರು ಕೂಡ ಅದು ನಮಗಲ್ಲ, ನಮಗೂ ಕೂಡ ಇಲ್ಲ, ಅನೇಕರಿಗೆ ಉಂಟಾಗುವಂತೆ ದೇವರು ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯ. ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ನಮ್ಮನ್ನು ಆಶೀರ್ವದಿಸಿದ್ರೆ ನನಗೆ ದೇವರು ಕೊಟ್ಟಿದ್ದಾರೆ ಅಂತಲ್ಲ, ದೇವರ ವಾಕ್ಯ ಹೇಳ್ತದೆ, ನೀನು ಆಶೀರ್ವಾದ ನಿಧಿಯಾಗಿರುವಿ, ನಿನ್ನ ಹೆಸರನ್ನು, ನಿನ್ನನ್ನು ಅರಿಸುವವರನ್ನ ನಾನು ಅರಿಸುವನು, ನಿನ್ನನ್ನು ಶಪಿಸುವೆನು, ನಿನ್ನ ಮೂಲಕವಾಗಿ. ಹೇಳ್ರಿ, ಎಲ್ಲ ಬಾಯ್ತು ಇರೋದು, ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲಾ ಜನರಿಗೆ ಆಶೀರ್ವಾದ. ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಫಸ್ಟ್ ಬ್ಲೆಸ್ಸಿಂಗ್ ದೇವರು ಕೊಡುವಂತ ಆಶೀರ್ವಾದ ಎಂತದಂದ್ರೆ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ. ಏನಕ್ಕೆ ಆಶೀರ್ವದಿಸ್ತೇನೆ? ಅನೇಕರಿಗೆ ಆಶೀರ್ವಾದವಾಗಿರಕ್ಕೆ, ಅನೇಕರಿಗೆ ಸಾಕ್ಷಿಯಾಗಿರುವುದಕ್ಕೆ, ಅನೇಕರಿಗೆ ನನ್ನ ದೇವರ ಮಹಿಮೆ ಇಂಥದೇ, ನನ್ನ ದೇವರು ಈ ತರ ಕಾರ್ಯ ಮಾಡುತ್ತಾನೆಂಬ ತೋರಿಸುವುದಕ್ಕಾಗಿ ದೇವರು ನಮ್ಮನ್ನ ಆಶೀರ್ವದಿಸ್ತಾನೆ. ಆಮೇಲೆ ಹಲ್ಲೆಲೂಯ. ಒಂದು ವೇಳೆ ನಿಮ್ಮನ್ನ ಮರಣದಿಂದ ತಪ್ಪಿಸಿದ್ರೆ
ನಿಮ್ಮನ್ನ ಸಾಲದಿಂದ ತಪ್ಪಿಸಿದರೆ, ನಿಮ್ಮನ್ನ ವ್ಯಾಧಿಯಿಂದ ತಪ್ಪಿಸಿದರೆ, ನಿಮ್ಮನ್ನ ಗಂಡಾಂತರದಿಂದ ತಪ್ಪಿಸಿದರೆ, ನಿಮ್ಮನ್ನ ಎಲ್ಲ ರೀತಿಯಿಂದ ದೇವರು ಕುಡುಕತನ, ಕೆಟ್ಟತನ, ಮೋಸತನ, ವಿಭಚಾರತನ ಯಾವುದೆಲ್ಲ ತಪ್ಪಿಸಿದಾರೋ, ಏನಕ್ಕೆ ತಪ್ಪಿಸಿದ್ರಮ್ಮ ಅಂತ ಕೇಳಿದರೆ, ಏನಕ್ಕೆ ಬೆದರ್ ನಿಮ್ಮನ್ನ ಆಶೀರ್ವದಿಸಿದ್ದಾರೆ ಅಂತ ಕೇಳಿದರೆ, ನೀನು ಅನೇಕರಿಗೆ ಆಶೀರ್ವಾದವಾಗಿರಕ್ಕೆ ಕೈಗಳ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಜೋರಾಗಿ ದೇವರಿಗೆ ಹಾಲೆಲೂಯಾ, ಹಾಲೆಲೂಯಾ. ಯಾಕೆ ನಮ್ಮನ್ನ ಉಳಿಸಿದ್ದಾರೆ? ಆಮೇಲೆ ಹಾಸ್ಪಿಟಲ್ ಡಾಕ್ಟರ್ ಆಗಲ್ಲ ಅಂದ್ರು, ನನ್ನ ಉಳಿಯಲ್ಲ ಅಂದ್ಬಿಟ್ಟಿದ್ರು, ಬದುಕಲ್ಲ ಅಂದಿದ್ರು. ನನ್ನನ್ನು ಉಳಿಸಿರೋದೇನಕ್ಕೆ? ಅನೇಕರಿಗೆ ಆಶೀರ್ವಾದವಾಗಿರಕ್ಕೆ. ಆಮೇನ್. ನನ್ನನ್ನಿಟ್ಟು ಸಾಕ್ಷಿ ಹೇಳ್ತಾ ಇದೀನಿ, ನಿನ್ನನ್ನು ಕೂಡ ಸಹೋದರಿ ಸಹೋದರ ನಿನ್ನನ್ನು ರೋಗದಿಂದ, ವ್ಯಾಧಿಯಿಂದ, ಕುಡುಕತನದಿಂದ, ಸಾಲದಿಂದ, ಸಂಕಷ್ಟಗಳಿಂದ ಬಿಡಿಸಿ ನಿನ್ನನ್ನು ಆಶೀರ್ವದಿಸಿದ್ರೆ ಅದು ನಿನಗಲ್ಲ ಆಶೀರ್ವಾದ, ಅನೇಕರಿಗೆ ಆಶೀರ್ವಾದ. ಹಲ್ಲೆಲೂಯಾ. 2 ಕೊರಿಂಥ್ಯ 4:6 ಹೇಳ್ತದೆ, ನಮ್ಮ ಹೃದಯದಲ್ಲಿ ಆ ಬೆಳಕು, ಆ ಯೇಸು ಕ್ರಿಸ್ತನಿದ್ದಂತ ಆ ಪ್ರಭಾವವು ನಮ್ಮ ಹೃದಯದಲ್ಲಿ ಉಳಿದದ್ದು ಏನಕ್ಕೆ? ಅನೇಕ ಜನರಿಗೆ ಬೆಳಕು ಕೊಡುವುದಕ್ಕಾಗಿ. ಓದ್ತೀರಿ ಯಾರಾದ್ರೂ ಒಬ್ರು? ಬೇಗ ಓದಬೇಕು. 2 ಕೊರಿಂಥ್ಯ 4:6. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಹಲೋ, ನಮಗಲ್ಲ, ನಮಗೂ ಸಹ, ನಮಗ್ ಮಾತ್ರ ಅಲ್ಲದೆ ಅನೇಕರಿಗೂ ಉಂಟಾಗ್ಬೇಕು. ಎಷ್ಟು ಜನ ಸಂತೋಷವಾಗಿದ್ದೀರಾ? ಯಾರಾದ್ರೂ ಸಂತೋಷವಾಗಿದ್ರೆ ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ, ದೇವರು ನನ್ನನ್ನು ವಿಗ್ರಹ ಆರಾಧನೆಯಿಂದ, ಶಾಪ ಪಾಪಗಳಿಂದ, ಕಟ್ಟುಗಳಿಂದ, ಮರಣದ ಹಾಸಿಗೆಯಿಂದ ನನ್ನನ್ನು ಕರೆದಿರೋದು ಅನೇಕರಿಗೆ ಆಶೀರ್ವಾದವಾಗಿ, ಅನೇಕರಿಗೆ ಪ್ರಯೋಜನ. ದೇವರು ಪರಲೋಕದ ಬಾಧ್ಯತೆ ನಮಗೆ ಕೊಡುತ್ತಾನೆಂಬ ಆಶೀರ್ವಾದ ಅದು ಏನಕ್ಕಂದ್ರೆ ನಮಗಲ್ಲ, ಅನೇಕರಿಗೆ ಉಂಟಾಗುವುದಕ್ಕಾಗಿ. ಆಮೇನ್. ಎಷ್ಟು ಜನ ಸಂತೋಷವಾಗಿದೆ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಅಕ್ಕ ಆದ್ರು, ಅಣ್ಣ ಆದ್ರು, ಪಕ್ಕದಲ್ಲಿ ಅಣ್ಣ ಅನೇಕರಿಗೆ ಆಶೀರ್ವಾದವಾಗಿರು, ಅಕ್ಕ ಅನೇಕರಿಗೆ ಆಶೀರ್ವಾದವಾಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಹಣ ಬಂದ ತಕ್ಷಣ ದೇವ್ರನ್ನ ಮರ್ತು ಬಿಡ್ತಾರೆ, ಅದ್ಭುತ ಆದ ತಕ್ಷಣ ದೇವ್ರನ್ನ ಮರ್ತು ಬಿಡ್ತಾರೆ, ಕುಡುಕತನ ಬಿಡಿಸ್ತಾನ ದೇವ್ರನ್ನ ಮರ್ತು ಬಿಡ್ತಾರೆ, ದೇವರು ಸ್ವಲ್ಪ ಕೆಲಸ ದಾಸಿ ಕೊಟ್ಟ ಮೇಲೆ ದೇವ್ರನ್ನ ಮರ್ತು ಬಿಡ್ತಾರೆ. ನಾನು ಈ ಬೆಳಗಿನ ಜಾವದಲ್ಲಿ ಅಕ್ಟೋಬರ್ ತಿಂಗಳ 1ನೇ ತಾರೀಕು ಆಶೀರ್ವಾದ ನುಡಿತಾ ಇದನ್ನು ಕೇಳ್ರಿ. ಮರೆಯಬೇಡ, ಕರ್ತನ ಸ್ತುತಿಸು, ಕರ್ತನಿಗಾಗಿ ಬಾಳು, ಅನೇಕರಿಗೆ ಸಾಕ್ಷಿ ಹೇಳು, ನನ್ನ ದೇವರು ಜೀವಂತವಾಗಿದ್ದಾನೆ. ಆಮೇಲೆ ಕೈ ತಟ್ಟಿ ಹೇಳ್ರಿ, ನನ್ನ ದೇವರು ಜೀವಂತವಾಗಿದ್ದಾನೆ. ನನ್ನ ದೇವರು ಬಡ ಸ್ಥಿತಿಯಲ್ಲಿ ಇಕ್ಕುವ ದೇವರಲ್ಲ, ನಮ್ಮನ್ನು ಅವಮಾನ ಪಡಿಸುವ ದೇವರಲ್ಲ. ಎಷ್ಟು ಜನ ಸಂತೋಷವಾಗಿದ್ದೀರಾ? ನನ್ನ ದೇವರು ನನ್ನನ್ನು ಆಶೀರ್ವದಿಸಿದೆ, ಅನೇಕರಿಗೆ ಆಶೀರ್ವಾದವಾಗಿರ್ಬೇಕು. ಆಮೇಲೆ ನಿಮ್ಮ ಸ್ವಂತದವರ ಮಧ್ಯದಲ್ಲಿ ನೀವೇ ಆಶೀರ್ವಾದವಾಗಿರ್ಬೇಕು. ನಿಮ್ಮ ಸ್ವಂತದವರ ಮಧ್ಯದಲ್ಲಿ ನೀವೇ ಸಾಕ್ಷಿ. ಅವನ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ಬೋದು, ನಾನು ಕೂಲಿ ಕೆಲಸ ಮಾಡ್ಬೋದು. ಅಲ್ಲ, ಎಲ್ಲೂ ಅರ್ಥ ಆಗ್ತದೆಯಾ? ಅರ್ಥ ಆಗ್ತದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಅವನು ಎಂಥ ಲಕ್ಷ ಸಂಪಾದನೆ ಮಾಡಲಿ, ನಾನು 100 ರೂಪಾಯಿ ಸಂಪಾದನೆ ಮಾಡಿ ಕೂಡ ನಾನೇ ಅವರ ಮಧ್ಯದಲ್ಲಿ ಆಶೀರ್ವಾದವಾಗಿ. ಆಮೇಲೆ ಯಾಕೆ? ನನ್ನ ದೇವರು ನನಗೆ ಆರೋಗ್ಯ ಕೊಟ್ಟಿದ್ದಾರೆ, ಹಲ್ಲೆಲೂಯಾ, ಸಮಾಧಾನ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ, ನೆಮ್ಮದಿ ಕೊಟ್ಟಿದ್ದಾರೆ, ಸತ್ರೆ ಪರಲೋಕ ಹೋಗುವ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ನಂಬುವವರು ಕೈ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಿರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಆಮೇನ್. ದೇವರು ಏನು ಕೊಡ್ತಾರೆ? ಬ್ಲೆಸ್ಸಿಂಗ್. ಆಮೇನ್. ಏನಕ್ಕೆ ಬ್ಲೆಸ್ಸಿಂಗ್? ಅನೇಕರಿಗೆ ಆಶೀರ್ವಾದ ಮಾಡಿ. ಯಾಕೆ ದೇವರು ನಮ್ಮನ್ನ ಇಲ್ಲಿಟ್ಟಿದ್ದಾರೆ? ಈ ಗ್ರಾಮದ, ಈ ಕುಗ್ರಾಮದಲ್ಲಿ ನಮ್ಮನ್ನು ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಹಲ್ಲೆಲೂಯಾ, ಸಾಯುವವರ ಮಧ್ಯದಲ್ಲಿ ಬದುಕಿಸುವ ದೇವರು ಒಬ್ಬನು ಇದ್ದಾನೆ ಅಂತ ತೋರಿಸಕ್ಕೆ. ಆಮೇನ್, ಹಲ್ಲೆಲೂಯಾ. ಸಾಲ ಬಡ್ಡಿ ಅದು ಇದು ತಗೊಳ್ಳೋರ ಮಧ್ಯದಲ್ಲಿ ನಮ್ಮನ್ನ ಬರಕಾಲದಲ್ಲೂ ನಡೆಸುವ ದೇವರು ಒಬ್ಬನು ಇದ್ದಾನೆ, ನಮ್ಮನ್ನು ಆಶೀರ್ವದಿಸುವ ದೇವರು ಒಬ್ಬನು ಇದ್ದಾನೆ. ಬರಕಾಲದಲ್ಲಿ ಈ ಸಾಕನು ಬೀಜ ಬಿತ್ತಿದ 100ರಷ್ಟು ಕೊಯ್ದನಲ್ಲ, ಒಬ್ಬ ದೇವರು ಇದ್ದಾನೆ. ಎಂತ ಕೊರೋನಾ ಮರಣ ಕಿರಣ ಎಂತ ರೋಗ ಬಂದಲು ಗುಣಪಡಿಸುವ ಒಬ್ಬ ದೇವರು ಇದ್ದಾನೆ. ಅದಕ್ಕೆ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಆಮೇನ್. ಬಿಲಿ ಗ್ರಾಮ್ ಪಾಸ್ಟ್ ಅವಾಗ ಹೇಳ್ತಾ ಇದಾರೆ, ಇವಾಗ ಮನಿ, ಮೋರ್ ಮನಿ, ತುಂಬಾ ಹಣ ಇರ್ಬೋದು, ದೇವರು ನಿನ್ನ ಜೊತೆ ಇಲ್ಲ ಅಂದ್ರೆ ನಿನ್ನ ಹತ್ರ ಏನಿದೆ? ನಿನ್ನ ಹತ್ರ ದೊಡ್ಡ ಬಂಗಲ ಇರ್ಬೋದು, ನಿನ್ನ ಹತ್ರ ಆಸ್ತಿ ಅಂತಸ್ತು ನೇಮು ಪ್ರೇಮ ಎಲ್ಲ ಇದ್ದು ದೇವರಿಲ್ಲದಿದ್ರೆ ನಿನಗೇನಿದೆ?
ಹಲ್ಲೆಲೂಯಾ. ನಮಗೇನು ಇಲ್ಲದಿದ್ರು ಹೇಳ್ರಿ, ಎಲ್ಲ ಬಾಯ್ತಾರದು, ಏನು ಇಲ್ಲದಿದ್ರು ಆಶೀರ್ವಾದ ಕೊಡುವ ದೇವರು ಇದ್ದಾನೆ. ಹಲ್ಲೆಲೂಯಾ. ಮರುಭೂಮಿಯಲ್ಲಿ ನಡೆಸುವ ದೇವರು ಇದ್ದಾನೆ, ಕಾಡಿನಲ್ಲಿ ನಡೆಸುವ ದೇವರಿದ್ದಾನೆ, ಮನ್ನವನ್ನು ಕೊಡುವ ದೇವರಿದ್ದಾನೆ, ಬಂಡೆಯನ್ನು ಸೀಳಿ ನೀರನ್ನು ಕೊಡುವ. ನಂಬುವವರು ಕೈ ತಟ್ಟಿ ಹೇಳ್ರಿ, ನನ್ನ ದೇವರು ತನ್ನ ಜನರನ್ನ ಪೋಷಿಸಿ ನಡೆಸುವ ದೇವರಾಗಿದ್ದಾನೆ. ಕರ್ತನಿಂದ ಪರಲೋಕದ ಬಾಧ್ಯತೆ ಎಂಬ ಹಲ್ಲೆಲೂಯಾ ಹೊಂದಿದ್ದೀರೆಂಬ ತಿಳಿದಿದ್ದೀರಲ್ಲ. ಆಮೇಲೆ ಎರಡನೇದಾಗಿ ದೇವರು ನಮಗೆ ಕೊಡುವಂಥದ್ದು ಆಲೋಚನೆ. ಆಮೇಲೆ ಹಲ್ಲೆಲೂಯಾ ಆಲೋಚನೆ. ಆಮೇಲೆ 32ನೇ ಕೀರ್ತನೆ 8ನೇ ವಾಕ್ಯ ಓದಿ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ನಮ್ಮ ದೇವರು ನಮಗೆ ಆಲೋಚನೆ ಕೊಡುವಂತ ದೇವರು. ಹಲ್ಲೆಲೂಯಾ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಬಾಧೆಗಳಲ್ಲಿ ಹೋಗುವಾಗ, ಕಷ್ಟಗಳಲ್ಲಿ ಹೋಗುವಾಗ, ಭಯಂಕರ ಯಾರಿಗೂ ಹೇಳಿಕೊಳ್ಳದಂತ ಒಂದು ಪರಿಸ್ಥಿತಿಯಲ್ಲಿ ಹೋಗುವಾಗ, ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಿನಗೆ ಆಲೋಚನೆ ಕರ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಯೆಶಾಯ ಗ್ರಂಥದಲ್ಲಿ ಓದಿ ನೋಡ್ರಿ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಡಿ. ಕೆಲವರು ಅವರು ಏನೋ ಆಲೋಚನೆ ಮಾಡಿರ್ತಾರೆ. ದೇವರು ಹೇಳ್ತಾರೆ, ಇಲ್ಲಪ್ಪ, ಇಲ್ಲ ಮಗಳೇ, ಇಲ್ಲ ಮಗನೇ, ನಿನ್ನ ಆಲೋಚನೆ ಅಂತೆ ನನ್ನ ಆಲೋಚನೆ ಇಲ್ಲ. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿನಗೂ ಭೂಮಿಗೂ ಆಕಾಶಕ್ಕೂ ಎಷ್ಟು ವ್ಯತ್ಯಾಸವಾಗಿದೆಯೋ ಅಷ್ಟು ವ್ಯತ್ಯಾಸ ನನ್ನ ಆಲೋಚನೆ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ದೇವರನ್ನೇ ಯಾರು ಹತ್ತುಕೊಳ್ತಾರೋ, ಯಾರು ದೇವರನ್ನೇ ನಂಬಿರ್ತಾರೋ, ದೇವರ ಪಾದದಲ್ಲೇ ಬಿದ್ದಿರ್ತಾರೋ, ದೇವರು ಹೇಳುವಂತ ಒಂದೊಂದು ಮಾತಿಗೆ ವಿಧೇಯರಾಗಿ ನಡೆಯುತ್ತಾರೋ, ಅವರಿಗೆ ಕರ್ತನ ಆಲೋಚನೆ ಕೊಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ಕೆಲವು ಸೇವಕರು ನಮ್ಮನ್ನ ಇನ್ವೈಟ್ ಮಾಡಿದಾಗ ಅವರೆಲ್ಲ ಅಭಿಷಕ್ತರು, ದೊಡ್ಡ ದೊಡ್ಡ ಸೇವಕರು. ಅಲ್ಲಿ ಹೋಗಿ ಏನು ಮಾತಾಡಬೇಕು ನಮಗೆ ಗೊತ್ತಾಗಲ್ಲ. ನಮಗೆ ಸುಮಾರು ಪ್ರಸಂಗ ಮಾಡಿರ್ತೀವಿ, ಆದರೂ ಕೂಡ ದೊಡ್ಡವ್ರ ಮುಂದೆ ಏನಾದರೂ ಮಾತಾಡ್ಬೇಕಾದ್ರೆ ಭಯ. ಹಲ್ಲೆಲೂಯಾ. ಯೋಚನೆ ಸಂತೋಷವಾಗಿದ್ದೀರಾ. ಆದರೆ ಅಲ್ಲಿ ಪ್ರಸಂಗ ಮುಗಿಸಿ ಕೆಳಗಡೆ ಬರುವಾಗ ಪಾಸ್ಟರ್ ಹೇಳ್ತಾರೆ, ಇವತ್ತು ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ. ಆಮೇಲೆ ನಮ್ಮ ಸಭೆಗೆ ದೇವರು ಮಾತಾಡಿದ್ದಾರೆ. ನಮ್ಮ ಪಾಸ್ಟರ್ ಯಾರ ಜೊತೆ ಮಾತಾಡಿದ್ರೆ ಗೊತ್ತಿಲ್ಲ, ನನ್ನ ಹತ್ರ, ನಮ್ಮ ಹೆಂಡತಿ ಹತ್ರ ದೇವರು ಮಾತಾಡಿದ್ದಾರೆ. ಹಲ್ಲೆಲೂಯಾ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ತನು ಆಲೋಚನೆ ಕೊಡುವ ದೇವರು. ಆಮೇನ್. ಹಲ್ಲೆಲೂಯಾ. ನಿಮ್ಮ ಇಕ್ಕಟ್ಟಿ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೀಯಾ, ಏನೆಲ್ಲ ಸಂಕಷ್ಟದಲ್ಲಿ ಹೋಗ್ತಾ ಇದ್ದೀರಾ, ದೇವರ ಹತ್ರ ಕೇಳಿ, ಕರ್ತನೆ ನನಗೆ ಆಲೋಚನೆ ಕೊಡಯ್ಯ, ಕರ್ತನೆ ನನಗೆ ಆಲೋಚನೆ ಕೊಡಯ್ಯ. ನಾನು ಈ ಟೈಮಲ್ಲಿ ನಾನು ಏನು ಮಾಡಲಿ, ಈ ಪರಿಸ್ಥಿತಿಯಲ್ಲಿ ಏನು ಮಾಡಲಿ, ಇಂಥ ಸಿಚುವೇಶನ್ ಅಲ್ಲಿ ನಾನು ಏನು ಮಾಡಲಿ, ಈ ಕಷ್ಟದಲ್ಲಿ ನಾನು ಏನು ಮಾಡಲಿ, ದೇವರು ನಿನಗೆ ಆಲೋಚನೆ ಕೊಡ್ತಾನೆ. ಮತ್ತೆ ಸುವಾರ್ತೆಯಲ್ಲಿ ಹೇಳಿದ್ದೆ, ಟೈಮ್ ಇಲ್ಲ ನಾನು ಓದಕ್ಕೆ. ಅಲ್ಲಿ ಹೇಳಪಟ್ಟಿದೆ, ಅಧಿಕಾರಿಗಳ ಮುಂದೆ, ಅರಸಗಳ ಮುಂದೆ ಹೋಗುವಾಗ ನೀವು ಏನು ಮಾತಾಡಬೇಕು, ಚಿಂತೆ ಮಾಡಬೇಡ್ರಿ, ಪರಲೋಕ, ಇಲ್ಲಿ ಕೂಡ ನೋಡಿ, ಪರಲೋಕದ ನಿಮ್ಮ ತಂದೆಯ ಆತ್ಮನು ನಿಮ್ಮೊಳಗಡೆಯಿಂದ ಮಾತಾಡ್ತಾರೆ. ನಂಬುವವರು ಮಾತ್ರ ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರು ನಮಗೆ ಆಲೋಚನೆ ಕೇಳುವಂತ, ಕೊಡುವಂತ ದೇವರಾಗಿದ್ದಾನೆ. ಮೂರನೇದಾಗಿ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು. ಹಲ್ಲೆಲೂಯಾ. ಕೀರ್ತನೆ 34 10ನೇ ವಾಕ್ಯ, 17, 16, 17, 18, 19 ಈ ಎಲ್ಲ ವಾಕ್ಯಗಳು ಓದು ನೋಡ್ರಿ. ಅನೇಕ ವಾಕ್ಯಗಳು ಹೇಳಪಟ್ಟಿದೆ. ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಫಸ್ಟ್ ನೋಡಿದ್ವಿ ಬ್ಲೆಸ್ಸಿಂಗ್, ಎರಡನೇದು ನಮಗೆ ಆಲೋಚನೆ, ಮೂರನೇದು ನಮಗೆ ಉತ್ತರಿಸುವ ದೇವರು. ಯಾರಾದ್ರೂ ಓದ್ತೀರಾ? ಆದಿಕಾಂಡ 41:16 ಓದಿ. ಅಲ್ಲಿ ಹೇಳಪಟ್ಟಿದೆ, ನನ್ನ ದೇವರು ಶುಭ ಉತ್ತರವನ್ನೇ ದಯಪಾಲಿಸುವನು. ಆಮೇನ್. ಯಾರಾದ್ರೂ ಇಲ್ಲಿ ಇದ್ದೀರಾ? ನನ್ನ ಪ್ರಾರ್ಥನೆ ದೇವರು ಕೇಳಿಲ್ಲ, ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ, ಚಿಂತೆ ಮಾಡಬೇಡ ಸಹೋದರ ಸಹೋದರಿ. ನನ್ನ ದೇವರು ಇವತ್ತು ಬೆಳಗಿನ ಜಾವ ಮಾತಾಡ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆಯನ್ನ ಕೇಳುವ ಸಮಯ ಬಂದಿದೆ. ಆಮೇನ್. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವಂತ ಸಮಯ, ಇಟ್ ಈಸ್ ರೈಟ್ ಟೈಮ್. ಹಲ್ಲೆಲೂಯಾ. ಇದು ಸರಿಯಾದ ಸಮಯಕ್ಕೆ ಆತನು ಉತ್ತರ ಕೊಡುವಂತ ದೇವರು. ಆಮೇನ್. ಹಲ್ಲೆಲೂಯಾ.
ಹಲ್ಲೆಲೂಯ. ಆಮೇಲೆ ನೀತಿವಂತರ ಕೂಗನ್ನು ಕೇಳಿ ಅದು ಉತ್ತರ ಕೊಡುವಂತ 18 ಹೇಳ್ತಾರೆ, 19 ಹೇಳ್ತದೆ. ಇವೆಲ್ಲ ದೇವರು ನಮಗೆ ಉತ್ತರ ಕೊಡುವಂತ ದೇವರಾಗಿದ್ದಾನೆ. ಈ ಜನ ಸಂತೋಷವಾಗಿದ್ದಾರೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವರು ನಿಮಗೆ ಉತ್ತರ ಕೊಡುವಂತ ದೇವರಾಗಿ, ದೇವರು ನಿಮಗೆ ಉತ್ತರ ಕೊಡುವಂತ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಸೌಂಡ್ ಬರ್ತಾ ಇಲ್ಲ? ಹಲ್ಲೆಲೂಯ, ಆಮೇನ್, ಆಮೇನ್. ನಮ್ಮ ದೇವರು ನಮಗೆ ಉತ್ತರ ಕೊಡುವ ದೇವರು. 4th, ಹಲ್ಲೆಲೂಯ, ದೇವರು ನಮಗೆ ಆತ್ಮೀಯ ವರಗಳನ್ನು ಕೊಡುವಂತ ದೇವರಾಗಿದ್ದಾನೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಇದು ಬಹಳ ಮುಖ್ಯವಾದದ್ದು ರೀ. ನಮಗೆ ಆತ್ಮೀಯ ವರ ಇಲ್ಲ ಅಂದ್ರೆ ಮುಂದೆ ಸಾಗಕ್ಕಾಗಲ್ಲ, ಸೇವೆಯಲ್ಲಿ ಜೀವನದಲ್ಲಿ ಕೂಡ ಮುಂದೆ ಹೋಗಕ್ಕಾಗಲ್ಲ. ಆಮೇಲೆ ದೇವರು ನಮ್ಮನ್ನ ತನ್ನ ಆತ್ಮನಿಂದ ತುಂಬಿಸುವ ದೇವರಾಗಿದ್ದಾನೆ, ತನ್ನ ಆತ್ಮೀಯ ವರಗಳಿಂದ ತುಂಬಿಸುವವನಾಗಿದ್ದಾನೆ. ಹಲ್ಲೆಲೂಯ. ಸಹೋದರರೇ, ಯಾವಾಗಲೂ ಆತ್ಮಭರಿತರಾಗಿ ಪ್ರಾರ್ಥಿಸ್ರಿ, ಆತ್ಮನನ್ನು ಕೇಳಿ. ಆತನು ನಾನಾ ವಿಧವಾದ ವರಗಳನ್ನು ನಮಗೆ ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯ. 1 ಕೊರಿಂಥ್ಯ 14ನೇ ಅಧ್ಯಾಯದಲ್ಲಿ ನೋಡ್ರಿ, ದೇವರು ನಮಗೆ ವರಗಳನ್ನು ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ನಾನಾ ಭಾಷೆಗಳನ್ನು ಆಡುವಂತ ವರ, ಪ್ರವಾದಿಸುವ ವರ, ಭಕ್ತಿ ವೃತ್ತಿ ಉಂಟು ಮಾಡುವ ವರ, ಇವುಗಳೆಲ್ಲ ದೇವರು ನಮಗೆ ಕೊಡುವ ದೇವರಾಗಿದ್ದಾನೆ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಈ ಅಕ್ಟೋಬರ್ ತಿಂಗಳಲ್ಲಿ ಮೈ ಗಾಡ್ ಗಿವ್ ಅಸ್, ಹಲ್ಲೆಲೂಯ, ನನ್ನ ದೇವರು ಕೊಡುವ ದೇವರಾಗಿದ್ದಾನೆ. ಆಮೇನ್. ಆತನಲ್ಲಿ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡುವ ದೇವರಾಗಿದ್ದಾನೆ. ತನ್ನ ಸೇವೆ ಮಾಡುವ ಪ್ರತಿಯೊಬ್ಬರಿಗೂ ಕೊಡುವವನಾಗಿದ್ದಾನೆ. ಆತನು ಪಕ್ಷಪಾತಿ ಅಲ್ಲ, ಆತನು ಭೇದ ಭಾವ ನೋಡುವ ದೇವರಲ್ಲ. ಅವ್ರಿಗೂ ಒಂಥರ ಇವ್ರಿಗೂ ಒಂಥರ ಇಲ್ಲ, ಆತನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಯಾವತ್ತು ಹಿಡಿದಿಕೊಳ್ಳುವ ದೇವರಲ್ಲ, ಕೊಡುವ ದೇವರಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ಮಾರ್ಕನ ಸುವಾರ್ತೆಯಲ್ಲಿ 3 ಕಂಡೀಷನ್ ನಾನು ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಪ್ರಿಯದೇವ ಮಕ್ಕಳೇ, ದೇವರು ನಿಮಗೆ ಅದ್ಭುತವಾದ ಕಾರ್ಯಗಳು ಮಾಡಬೇಕಾ? ದೇವರು ಈ ತಿಂಗಳ ವಾಗ್ದಾನ ನಿಮ್ಮ ಜೀವನದಲ್ಲಿ ಫಲಿಸಬೇಕಾ, ನೆರವೇರಬೇಕಾ, ಅದು ಸಮೃದ್ಧಿಯಾಗಿ ನೀವು ಪಡ್ಕೋಬೇಕಾ? ನಾನು ಹೇಳುವಂತ ಈ ಎಚ್ಚರಿಕೆಯ ಮಾತನ್ನ ನೀನು ಕೇಳಬೇಕು ಅಂತ ನಾನು ನಿನ್ನನ್ನು ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. ಹಲ್ಲೆಲೂಯ. 1ನೇದು, ಇದ್ದವನಿಗೆ ಎಲ್ಲ ಕೊಡಲ್ಪಡುತ್ತದೆ. ಹಲ್ಲೆಲೂಯ. ದೇವರು ಯಾರಿಗೆ ಕೊಡ್ತಾರೆ? ಇದ್ದವನಿಗೆ. ಏನಿದ್ದೆ? ಏನಿರಬೇಕು? ಏನಿರಬೇಕು? 4ನೇ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 25ನೇ ವಾಕ್ಯ. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. ಗಮನಿಸಿರಿ, ಇಲ್ಲಿ ಏನಿರಬೇಕು? ಇರಬೇಕಂತ ಹೇಳಿದ್ಯಲ್ಲ, ಏನಿರಬೇಕು? ಇದ್ದವನಿಗೆ ಕೊಡಲ್ಪಡ್ತದಂತ ಹೇಳ್ತಾರಲ್ಲಮ್ಮ ಸಹೋದರ ಸಹೋದರಿ. ಏನಿರ್ಬೇಕು? ಮನಿ ಇರ್ಬೇಕಾ? ಏನಿರ್ಬೇಕು? ತುಂಬಾ ವರ್ಷಗಳ ಹಿಂದೆ ಈ ವಾಗ್ದಾನ ನಮಗೆ ಸಭೆ ಕೊಟ್ಟರು, ಮರ್ತೋಗ್ಬಿಟ್ಟಿದ್ದೀರ ನೀವು. ಏನಿರ್ಬೇಕು? ಮೊಟ್ಟ ಮೊದಲು ಯೇಸು ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯ. ಎಷ್ಟು ಜನ ಸಂತೋಷವಾಗಿದೆ? ನಿನಗೆ ಕೊಡಬೇಕಾದ ಕೊಡುವವನು ನಿನ್ನಲ್ಲಿ ಇರಬೇಕು. ಆಮೇನ್. ದೇವರು ಹೇಳಿದ್ರು, ಒಬ್ಬನು ನನ್ನಲ್ಲಿಯೋ ನನ್ನ ವಾಕ್ಯವು ಅವನಲ್ಲಿ ಇದ್ದರೆ ಅವನು ಏನು ಕೇಳಿದ್ರು ಕೊಡುತ್ತಾರೆ. ದೇವರು ನಮ್ಮಲ್ಲಿ ಇರಬೇಕು. ಹಲ್ಲೆಲೂಯ. ನಂಬಿಕೆ ಇರಬೇಕು. 2ನೇದು. 3ನೇದು, ದಾಗ ಇರಬೇಕು. 4ನೇ, ಭಾರ ಇರಬೇಕು, ಆಸಕ್ತಿ ಇರಬೇಕು, ಹಸಿವು ಇರಬೇಕು, ದಾಗ ಇರಬೇಕು. ಇದೇ ತರ ಪ್ರಸಂಗನೇ ಮುಗಿಸ್ಬೋದು. ಎಷ್ಟು ಜನ ಸಂತೋಷವಾಗಿ? ಇದು ಆತ್ಮಿಕವಾದ ಕಾರ್ಯಗಳು ನಿನ್ನಲ್ಲಿ ಕಾಣಲ್ಪಟ್ರೆ, ಆ ಆಸೆ ಇದ್ರೆ, ಆ ಬಯಕೆ ಇದ್ರೆ, ಆ ದಾಗ ಇದ್ರೆ, ನನ್ನ ದೇವರು ನಿನ್ನನ್ನು ತುಂಬಿಸುವ ಹಾಗೆ, ನಿನ್ನನ್ನು ಆಶೀರ್ವದಿಸುವ ಹಾಗೆ, ನಿನ್ನನ್ನು ಉಪಯೋಗಿಸುವ ಹಾಗೆ ಈ ಲೋಕದಲ್ಲಿ ಯಾರನ್ನು ಉಪಯೋಗಿಸಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಇದ್ದವನೇ ಎಲ್ಲವೂ ಕೊಡಲ್ಪಡುತ್ತದೆ, ಇಲ್ಲದವನ ಕಡೆ ಇದ್ದಿದ್ದು ತೆಗೆಯಲ್ಪಡುತ್ತದೆ. ಯೇಸು ಯಾರ ಹತ್ರ ಇಲ್ವೋ, ಹಲ್ಲೆಲೂಯ, ಫೈತ್ ಯಾರ ಹತ್ರ ಇಲ್ವೋ, ಅಭಿಷೇಕ ಯಾರ ಹತ್ರ ಇಲ್ವೋ, ಸೇವೆ ಕುರಿತು ದಾಗ ಯಾರ ಹತ್ರ ಇಲ್ವೋ, ನಾನು ಒಂದು ಸಭೆಗೆ ಒಂದು ಪಾಸ್ಟರ್ ಆಗಬೇಕಂತ ಆಸೆ ಯಾರ ಹತ್ರ ಇಲ್ವೋ, ಹಲ್ಲೆಲೂಯ, ಅವರಿಂದ ಇದ್ದಿದ್ದು ತೆಗೆಯಲ್ಪಡುತ್ತದೆ. ಆಸೆ ಇದ್ದವ್ರನ್ನ ದೇವರು ಕೊಟ್ಟು ಮುಂದೆ ನಡೆಸ್ತಾನೆ. ಆಮೇಲೆ ನಂಬುವವರು ಮಾತ್ರ ಕೈಗಳು ತಟ್ಟಿ ಜೋರಾಗಿ ದೇವರನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ, ಆಮೇನ್. ನಂಬರ್ 2 ಕಂಡೀಷನ್, ದೇವರು ನಿಮಗೆ ಕೊಡಬೇಕಾ? ಎಲ್ಲ ಬಾಯ್ ತರದು, ದೇವರು ಕೊಡಬೇಕಾ? ಮೈ ಗಾಡ್ ಗಿವ್ ಅಸ್, ನಮ್ಮ ದೇವರು ಕೊಡುತ್ತಾನೆ. ಆ ಕೊಡಬೇಕಾದ್ರೆ ನಾವು ಮಾಡಬೇಕಾದದ್ದು, ನಮ್ಮಲ್ಲಿ ಇರಬೇಕಾದದ್ದು ಕ್ರಿಸ್ತನು. ಆಮೇನ್, ಹಲ್ಲೆಲೂಯ.
2 ಕೊರಿಂಥ್ಯ 4:13 ಅಧ್ಯಾಯ 5ನೇ ವಾಕ್ಯ ನಾವು ಭಾನುವಾರ ಲೈಟಾಗಿ ಟಚ್ ಮಾಡಿದೆ. ಅಲ್ಲಿ ಹೇಳಲ್ಪಟ್ಟಿದೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ ಎಂದು ನಿಮ್ಮನ್ನ ಪರೀಕ್ಷೆ ಮಾಡಿ ನೋಡಿಕೊಳ್ಳ್ರಿ. ನೀ ಫಸ್ಟ್ ಹೇಗಿದೆ, ಇವಾಗ ಹೇಗಿದೀಯಾ? ದೇವ್ರು ಕೊಡ್ತಾನಮ್ಮ, ಸಹೋದರ ಕೊಡ್ತಾನೆ. ನೀನು ಹೇಗಿದ್ದೀಯ ಅಂತ ಬೈಬಲಲ್ಲಿ ಪೌಲ ಹೇಳ್ತಾ ಇದ್ದಾನೆ. ನೀ ಕ್ರಿಸ್ತನಲ್ಲಿ ಹೇಗಿದೀಯಪ್ಪ, ನಿನ್ನ ನಂಬಿಕೆ ಹೇಗಿದೆ, ನಿನ್ನ ಆಸಕ್ತಿ ಹೇಗಿದೆ, ಆರಂಭದಲ್ಲಿ ಹೆಂಗಿದೆ, ಈಗ ಹೇಗಿದೀಯ? ಸಂಜೆ ಸೇವೆ ಮುಗಿಸ್ಕೊಂಡು ಒಂದು 10 ಗಂಟೆನ 10:30 ಬರುವಾಗ ಸುನೀಲು ಇದ್ದಿದ್ದಾಗ ಯಾವತ್ತೂ ಅವನ ಹತ್ರ ಜಾಸ್ತಿ ಮಾತಾಡಲ್ಲ, ನಮ್ಮ ಅಕ್ಕ ಮಗ. ಅವತ್ತು ನೆನ್ನೆ ಸಡನ್ ಆಗಿ, ಮಾಮ ನನಗೊಂದು ಡೌಟ್ ಇದೆ ಅಂದ. ಇವನಿಗೆ ಏನಕ್ಕಪ್ಪ ಡೌಟು, ಇಷ್ಟು ದಿನ ಬಿಟ್ಟು ಇವಾಗ? ನಾನು ಶಾಕ್ ಆಗ್ಬಿಟ್ಟೆ. ಇವನೇನಪ್ಪ ಫಸ್ಟ್ ಟೈಮ್ ನನ್ನ ಹತ್ರ ಡೌಟ್ ಕೇಳಿರೋದು. ಏನಪ್ಪ ಸುನೀಲ ಅಂದೆ. ಅವನು ಹೇಳ್ದ, ಮಮ್ಮ 10 ವರ್ಷದಿಂದ ಜನರನ್ನ ನಾನು ನೋಡ್ತಾ ಇದ್ದೀನಿ, 10 ವರ್ಷದಿಂದ ಬರುವವರಿಗೆ ಅದ್ಭುತ ಮಾಡ್ತಾ ಇಲ್ಲ, ನೆನ್ನೆ ಮೊನ್ನೆ ಬಂದವರುಗಳ ಅದ್ಭುತ ಮಾಡ್ತಾ ಇದ್ದಾರೆ ದೇವರು, ಯಾಕೆ ಮಾಮ ಅಂದ. ಅಷ್ಟು ಮಾತ್ರ ನಿನ್ಗೆ ಗೊತ್ತಿಲ್ಲೇನಪ್ಪ, ಫಸ್ಟ್ ಬಂದವರು ಅವರು ಬಂದು 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 ನಂಬಿಕೆ ಬಿಟ್ಟು, ಆಸಕ್ತಿ ಬಿಟ್ಟು, ಪರಿಶುದ್ಧತೆ ಬಿಟ್ಟು, ಲೋಕದಲ್ಲಿ ಹೋಗಿ ಸೇವೆ ಬಿಟ್ಟು, ಎಲ್ಲ ಬಿಟ್ಟು ದೂರ ಹೋಗ್ತಾ ಇರ್ತಾರೆ. ಈ ಸ್ಟಾರ್ಟಿಂಗ್ ಹೊಸದಾಗಿ ಬರ್ತಾರಲ್ಲ, ದೇವರ ಮೇಲೆ ಪ್ರಾಣ ಬಿಡ್ತಾರೆ, ದೇವರಿಗೋಸ್ಕರ ನಂಬಿಕೆ ದೃಢವಾಗಿ ನಿಲ್ತಾರೆ, ಕರ್ತನಿಗಾಗಿ ಏನಾದ್ರು ಮಾಡ್ಬೇಕಂತಾರೆ. ಸೇವಕರು ಏನಂದ್ರು ಅದನ್ನು ಮೀರುವುದಿಲ್ಲ, ಓಡಿ ಓಡಿ ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಅವರು ಹಂಗೆ ಇದ್ರು, ಅವ್ರಿಗೂ ದೇವರು ಅದ್ಭುತ ಮಾಡಿದ್ರು, ಬಿಡುಗಡೆ ಕೊಟ್ರು, ಆರೋಗ್ಯ ಕೊಟ್ರು. ಇಷ್ಟೇಪ ವ್ಯತ್ಯಾಸ, ನಮ್ಮ ನಂಬಿಕೆನೇ ವ್ಯತ್ಯಾಸ. ನಂಬಿಕೆ ಇದ್ರೆ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದೆ. ನಂಬವರು ಮಾತ್ರ ಕೈ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಎಷ್ಟು ಜನ ಸಂತೋಷವಾಗಿದ್ದೀರಾ? ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರೋಣ, ನಂಬಿಕೆ ಬಿಟ್ಟು ಬಿಡಬೇಡ್ರಿ. ಆದಿಯಲ್ಲಿ ಇದ್ದಂತಹ ಪ್ರೀತಿ, ಆ ನಂಬಿಕೆ, ಆಸಕ್ತಿ, ಸೇವೆ ಕುರಿತ ಭಾರ, ಅದು ಇವತ್ತು ನಮ್ಮನ್ನ ಬಿಟ್ಟು ಹೋಯ್ತಂದ್ರೆ ದೇವರೇ ನಮ್ಮನ್ನ ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯಾ. ಎರಡನೇದಾಗಿ ಏನಿರ್ಬೇಕು ಗೊತ್ತಾ? ತಾಳುವ ಮನಸ್ಸಿರಬೇಕು. ಸೇವೆಯಲ್ಲಿ ಒಂದು ದೊಡ್ಡ ಒಂದು ತಿರುವಿಕೆ ಏನಂದ್ರೆ ಸಹಿಸಿಕೊಳ್ಳುವ ಮನಸ್ಸು, ಇದು ಇರಬೇಕು ನಮಗೆ. ದೇವರು ಕೊಡುತ್ತಾನೆ, ನೀನು ಸಹಿಸಿಕೊಂಡಿರಬೇಕು. ಹಲ್ಲೆಲೂಯಾ. ಯಾಕೋಬ 1ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಕಷ್ಟಗಳನ್ನು ಸಹಿಸಿಕೊಳ್ಳುವ ವ್ಯಕ್ತಿ ಆತನು ಭಾಗ್ಯವಂತನು, ಅವನಿಗೆ ಜೀವೆಂಬ ಜಯಮಾಲೆ ದೇವರು ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಎಲ್ಲಿದ್ದೀರಾ? ಇಲ್ಲಿ ಎಷ್ಟು ಜನ ಇದ್ದೀರಾ? ಸಹಿಸ್ಕೊಳ್ತಾ ಇದ್ದೀರಾ? ಸಹಿಸ್ಕೊಳ್ಳಿಂದಾದ್ರೆ ಪ್ರೀತಿಯಿಂದ ನಿಮ್ಮ ಸಭಾಪಾಲಕನ ನಾನು ನಿಮ್ಮ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಕಷ್ಟಗಳು ಬರುವಾಗ ಸಹಿಸಿಕೊಳ್ಳ್ರಿ, ದೇವರೇ ಅದಕ್ಕೆ ಉತ್ತರ ಕೊಡುತ್ತಾನೆ. ಆಮೇನ್. ದೇವರೇ ಅದಕ್ಕೆ ಬೇಕಾದ ಆಶೀರ್ವಾದ ಕೊಡುತ್ತಾನೆ. ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ದೇವರು ನಮಗೆ ಕೊಡಬೇಕಾದರೆ ಹೇಳ್ತಾ ಇದ್ದೀನಿ, ದೇವರು ನಮ್ಗೆ ಕೊಡಬೇಕಾ? ಗಾಡ್ ಗಿವ್ ಅಸ್. ದೇವರಿಂದ, ದೇವರ ಕರದಿಂದ ನಾವು ಪಡ್ಕೋಬೇಕಾದ್ರೆ ಫಸ್ಟ್ ಇರಬೇಕು. ಏನಿರಬೇಕು? ಯೇಸು ಇರಬೇಕು, ನಂಬಿಕೆ ಇರಬೇಕು, ಪರಿಶುದ್ಧ ಇರಬೇಕು, ದಾಗ ಇರಬೇಕು, ಭಾರ ಇರಬೇಕು. ಎರಡನೇದಾಗಿ ನೋಡ್ತೀವಿ ಸಹಿಸಿಕೊಳ್ಬೇಕು. ಮೂರನೇದಾಗಿ ನಾನು ಹೇಳಿ ಮುಗಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಸಾಯಬೇಕಾದರೂ ಕೊನೆಯವರೆಗೂ ನಂಬಿಗಸನಾಗಿರು ಸಹೋದರ ಸಹೋದರಿ. ಈ ಸಭೆ ದೇವ್ರದು, ಈ ಸಭೆಗೆ ಯಜಮಾನನ ಮನುಷ್ಯನಲ್ಲ. ಹಲ್ಲೆಲೂಯಾ. ಯಾವುದೇ ಅಧಿಕಾರಿ ಅಲ್ಲ, ರಾಜಾದ ಕಿಂಗ್ ಆಫ್ ಕಿಂಗ್. ಹಲ್ಲೆಲೂಯಾ. ಆತನಿಗೆ ನೀನು ನಂಬಿಗಸ್ತನಾಗಿರು, ನೀನು ಕೊಡುವ ಜವಾಬ್ದಾರಿಯಲ್ಲಿ ನಂಬಿಗಸ್ತನಾಗಿರು. 2 ದಿನ ಮಾಡಿ ಓಡೋಗ್ಬೇಡ್ರಿ. ಓಡೋಗಿದ್ರಿ ಇವಾಗೆ ಓಡೋಗ್ಬಿಡ್ರಿ. ಕೊನೆಯವರೆಗಿರು ಸಹೋದರ ಸಹೋದರಿ. ಕರ್ತನಿಗಾಗಿ ಬಾಳು. ನಾನು ಒಂದ್ಸರಿ ನಿನ್ನನ್ನು ಹೊಗಳ್ತೀನಿ, ಒಂದೊಂದ್ಸರಿ ಬೈತೀನಿ, ಒಂದೊಂದ್ಸರಿ ಪ್ರೀತಿನ ಮಾತಾಡ್ತೀನಿ, ಒಂದೊಂದ್ಸರಿ ಹಿಗ್ಗಮುಗ್ಗ ತಗ್ತೀನಿ, ವಾಕ್ಯ ಇಟ್ಟು ಹೊಡಿತೀನಿ. ನನ್ನ ಗುಣ ಅದು ನನ್ನ ದೇವರು ಆರಿಸಿಕೊಂಡಿದ್ದಾರೆ. ಖಂಡಿಸು, ಗದರಿಸು, ಎಚ್ಚರಿಸು. ಅವನು ತಿದ್ದು ಅಂದ್ರೆ ತಿದ್ದಬೇಕು. ನಾನು ಸೋಪ್ ಹಾಕೋಣ, ನಾನು ಸೋಪ್ ಹಾಕಲ್ಲ ರೀ. 10 ವರ್ಷ ಆಗಲಿ, ಎಷ್ಟು ಜನ ಬರ್ತಾರೆ, ಅವ್ರು ಯಾರ ಹತ್ರ ನೈಸಾಗಿ ನಾನು ಮಾತಾಡಲ್ಲ. ತಪ್ಪು ಮಾಡಿದ್ರೆ ಅಷ್ಟೇ. ಹಲ್ಲೆಲೂಯಾ. ಯವನಸ್ಸರಿಗೆ ಯಾವಾಗಲೂ ಹೇಳ್ತೀನಿ, ಓಡ್ಬೇಕಾದ್ರೆ ಓಡೋಗ್ಬಿಡ್ರಿ, ಇವಾಗೇ ಓಡೋಗ್ಬಿಡ್ರಿ, ಅರ್ಧದಲ್ಲಿ ಓಡೋಗ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನೀನು ಸಾಯಬೇಕಾದರೂ ಸಹೋದರ ಸಹೋದರಿ ನಂಬಿಗಸಲಾಗಿರಮ್ಮ. ನಂಬಿಗಸ್ತತೆ ದೇವರು ತುಂಬಾ ಎದುರು ನೋಡ್ತಾರೆ ನಮ್ಮ ಹತ್ರ. ಕೊನೆವರೆಗೂ ಅದರಲ್ಲಿ ಇರು. ನೀನು ಏನೆಲ್ಲ ಆದುಕೊಂಡಿದೆಯೋ, ಆ ಊರು ಈ ಊರು, ಆ ಸೇವೆ ಈ ಸೇವೆ, ದೇವರು ಯಾಕೋತ ಕೆಲವ್ರನ್ನ ಆಶೀರ್ವದಿಸಲ್ಲ. ಅವರ ಹೃದಯ, ನಾವು ಭಾನುವಾರ ವಾಕ್ಯ ಕೇಳಿದ ಹಾಗೆ ಎಲ್ಲರ ಹೃದಯಗಳನ್ನು ದೇವರು ನೋಡ್ತಾ ಇದ್ದಾರೆ.
ಸುಮ್ಮನೆ ದೇವರ ಆಶೀರ್ವದಿಸಲ್ಲ. ಇಲ್ಲಿ ಬಂದು ಅಯ್ಯೋ ಅಂತ ಈ ನಾಟನೆ ಕಣ್ಣೀರು ಹಾಕದ ದೇವರ ಆಶೀರ್ವದಿಸಲ್ಲ. ಹೃದಯ ದೇವರ ಮುಂದೆ ಸರಿಯಾಗಿರ್ಬೇಕು. ಆಮೇಲೆ ಎಷ್ಟು ಜನ ಸಂತೋಷವಾಗಿದೆ. 3 ಕಾರ್ಯ ನಾವು ಕಲ್ತೀವಿ. ದೇವ್ರು ನಮ್ಗೆ ಕೊಡಬೇಕಾ? ಆಶೀರ್ವಾದ ಕೊಡಬೇಕಾ? ಆಲೋಚನೆ ಕೊಡಬೇಕಾ? ಉತ್ತರ ಕೊಡಬೇಕಾ? ಆತ್ಮೀಯ ವರಗಳು ಕೊಡಬೇಕಾ? 3 ಕಂಡೀಷನ್. 4 ಕಾರ್ಯ ನಿನಗೆ ಕೊಡಬೇಕಾದ್ರೆ 3 ಕಂಡೀಷನ್. 1 ಇರಬೇಕು. ಏನಿರಬೇಕು? ಕ್ರಿಸ್ತನು, ನಂಬಿಕೆ, ಆಸಕ್ತಿ, ಪರಿಶುದ್ಧತೆ, ಆತ್ಮಭಾರ, ಸೇವೆ ಭಾರ ಇವುಗಳೆಲ್ಲ ಇರಬೇಕು. ಹಲ್ಲೆಲೂಯಾ. 2ನೇದಾಗಿ ಸಹಿಸಿಕೊಳ್ಳುವಂತ ಮನಸ್ಸು. ಕಷ್ಟಗಳು ಬರುತ್ತದೆ. ಕ್ರೈಸ್ತ ಜೀವಿತನೇ ಆತ್ಮಿಕ ಜೀವಿತ. ಒಬ್ಬ ಸೇವಕರು ಹೀಗೆ ಹೇಳಿದ್ರು, ಹೋಲಿ ಲೈಫ್ ಅದು ಜಾಲಿ ಲೈಫ್ ಅಂತ. ನಾನು ಹೇಳ್ತೀನಿ, ಜಾಲಿ ಲೈಫ್ ಅಲ್ಲ, ಮುಳ್ಳಿನ ಮೇಲೆ ನಡೆಯುವಂತ ಜೀವನ. ಎಚ್ಚರಿಕೆಯಾಗಿ ನಡೆಯಬೇಕು. ಸೈತಾನನು ವಂಚಿಸಿಬಿಡ್ತಾನೆ, ನಮ್ಮನ್ನು ವಂಚಿಸಿಬಿಡ್ತಾನೆ, ನಮ್ಮ ಆತ್ಮೀಯ ಜೀವಿತ ವಂಚಿಸಿಬಿಡ್ತಾನೆ. ಎಚ್ಚರವಾಗಿರಬೇಕು. ಹಲ್ಲೆಲೂಯಾ, ಆಮೆನ್. 2ನೇದಾಗಿ ದೇವರಲ್ಲಿ ಏನು ಸಹಿಸಿಕೊಳ್ಳಬೇಕು. 3ನೇದಾಗಿ ಹೇಳ್ತಾರೆ, ನೀ ಕೊನೆಯವರೆಗೂ ತಾಳ್ಮೆಯಿಂದ ಇರಪ್ಪ, ನಂಬಿಗಸ್ತನಾಗಿ. ನಿನಗೆ ಏನು ಕೊಟ್ಟಿದ್ದಾರೋ ಈ ಸಭೆಯಿಂದ, ಈ ಪುಲ್ಪಿಟ್ಟಿಂದ, ಈ ಸೇವಕರಿಂದ ನೀನು ಏನು ಹೊಂದಿದೆಯೋ ಅದಕ್ಕೆ ನೀನು ನಂಬಿಗಸ್ತನಾಗಿರು. ಹಲ್ಲೆಲೂಯಾ. ಹಾಗೆ ನೀವು ಬರ್ಕೊಳ್ರಿ, ಓದ್ಬೇಡಿ, ಟೈಮ್ ಇಲ್ಲ, ಪ್ರೇಯರ್ ಮಾಡೋಣ. ಮತ್ತೆ ಸುವಾರ್ತೆ 24:13 ಹೇಳ್ತದೆ, ಕೊನೆಯವರೆಗೂ ಕಾಯುವವನೇ, ಕೊನೆಯವರೆಗೂ ತಾಳುವವನೇ ರಕ್ಷಣೆವಂತನಮ್ಮ. ಸುಮ್ಮನೆ ಯಾರು ಮಾತು ಕೇಳಿ ನೀನು ಆತ್ಮೀಯ ಜೀವಿತ ನಾಶಪಡಿಸ್ಕೋಬೇಡ. ನಿನ್ನ ಪರಲೋಕ ಬಾಧ್ಯತೆ ನಾಶನಪಡಿಸ್ಕೋಬೇಡ. ನಿನ್ನ ಆತ್ಮೀಯ ಜೀವಿತ ಹಾಳು ಮಾಡ್ಕೋಬೇಡ. ಸಹೋದರ ಸಹೋದರಿ, ನೀನು ದೇವರು ನೋಡು, ದೇವರಿಗಾಗಿ ಬದುಕು. ಆ ದೇವರು ನಿನ್ನನ್ನು ಕಾಯುತ್ತಾನೆ. ಆ ದೇವರು ನಿನಗೆ ಕೊಡುತ್ತಾನೆ. ನಿನಗೆ ಬೇಕಾದದನ್ನೆಲ್ಲ ದೇವರು ಕೊಟ್ಟೆ ಕೊಡುತ್ತಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಮೊಣಕಾಲು ಊರಿ ದೇವರಿಗೆ ಒಪ್ಪಿಸಿಕೊಡೋಣ.